ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ವಿದ್ಯುತ್ ಖಾಸಗೀಕರಣದ ಪ್ರಸ್ತಾವನೆಗೆ ವಿರೋಧ ವ್ಯಕ್ತಪಡಿಸಿ ಯಾದಗಿರಿ ತಾಲೂಕಿನ ಹೆಡಗಿ ಮದ್ರ ಗ್ರಾಮದಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ಜಾಗೃತಿ ಸಭೆ ನಡೆಯಿತು. ಗ್ರಾಮದ ಡಬ್ಬಿನಕೆರೆ ಸಮಗ್ರ ಅಭಿವೃದ್ಧಿ ಕಾಮಗಾರಿ ಸ್ಥಳದಲ್ಲಿ ನರೇಗಾ ಕೂಲಿ ಕಾರ್ಮಿಕರ ನಡುವೆ ಆಯೋಜನೆ ಮಾಡಲಾಗಿದ್ದ ಸಭೆಯಲ್ಲಿ ಎಐಕೆಕೆಎಂಎಸ್ ಜಿಲ್ಲಾ ಉಪಾಧ್ಯಕ್ಷ ಜಮಾಲ್ ಸಾಬ್ ಹೆಡಗಿ ಮದ್ರ ಮಾತನಾಡಿ, ವಿದ್ಯುತ್ ಸೇವೆಯನ್ನು ಖಾಸಗೀಕರಣಗೊಳಿಸುವ ಪ್ರಸ್ತಾವನೆ ರೈತರು, ಕಾರ್ಮಿಕರು ಹಾಗೂ ಸಾಮಾನ್ಯ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎಂದಿದ್ದಾರೆ. ವಿದ್ಯುತ್ ಒಂದು ಮೂಲಭೂತ ಸಾರ್ವಜನಿಕ ಸೇವೆಯಾಗಿದ್ದು ಅದನ್ನು ಖಾಸಗಿ ಸಂಸ್ಥೆಗಳ ವಶಕ್ಕೆ ಕೊಟ್ಟರೆ ವಿದ್ಯುತ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ರೈತರ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯಿಂದ ಕೃಷಿ ವೆಚ್ಚ ಹೆಚ್ಚಾಗಿ ರೈತರು ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ನಿರ್ಮಾಣವಾಗಬಹುದು ಅಂತ ಆತಂಕ ವ್ಯಕ್ತಪಡಿಸಿದರು. ಸರ್ಕಾರದ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಗಂಗಾ ಕಲ್ಯಾಣ ಸೇರಿ ಹಲವು ಜನಪರ ಯೋಜನೆಗಳ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಸೇವೆಯ ಗುಣಮಟ್ಟ ಕುಸಿಯೋದ್ರ ಜೊತೆಗೆ ಇಲಾಖೆಯ ಸಿಬ್ಬಂದಿಯ ಹಿತಾಸಕ್ತಿಗೂ ಧಕ್ಕೆ ಉಂಟಾಗಬಹುದು ಎಂದಿದ್ದಾರೆ. ಖಾಸಗೀಕರಣ ಜಾರಿಯಾದರೆ ಪ್ರತಿಯೊಂದು ಮನೆಗೂ ಸ್ಮಾರ್ಟ್ ಮೀಟರ್ ಅಳವಡಿಸಿ ಮೊಬೈಲ್ ರೀಚಾರ್ಜ್ ಮಾದರಿಯಲ್ಲಿ ವಿದ್ಯುತ್ ಬಳಕೆಗೆ ಮುಂಗಡ ಪಾವತಿ ವ್ಯವಸ್ಥೆ ಜಾರಿಯಾಗುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟ ಅವರು, ವಿದ್ಯುತ್ ಖಾಸಗೀಕರಣದ ವಿರುದ್ಧ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ನಡೆಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಖಾಸಗೀಕರಣ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯುತ್ತಿನ ಖಾಸಗೀಕರಣ ಒಪ್ಪುವುದಿಲ್ಲ. ವಿದ್ಯುತ್ತಿನ ಖಾಸಗೀಕರಣ ಒಪ್ಪುವುದಿಲ್ಲ. ಬೇಕೇ ಬೇಕು. ವಿದ್ಯುತ್ತಿನ ಖಾಸಗೀಕರಣ ಒಪ್ಪುವುದಿಲ್ಲ. ಇನ್ಕಲಾಬ್ ಜಿಂದಾಬಾದ್. ರೈತರನ್ನು ಮೂಲೆ ಗುಂಪು ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ರೈತರನ್ನು ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಗೋಳು ಕೇಳದ ಸರ್ಕಾರಕ್ಕೆ ಧಿಕ್ಕಾರ. ಇನ್ಕಲಾಬ್ ಜಿಂದಾಬಾದ್. ಬೇಕೇ ಬೇಕು. ಈ ಕೂಡಲೇ ಟಾಟಾ ಪವರ್ ಕಂಪನಿ ಅರ್ಜಿ ಸಲ್ಲಿಸಿರುವುದು ಖಾಸಗೀಕರಣ ಅಂದ್ರೆ ಸರ್ಕಾರ ಒಬ್ಬ ಮಾಲಕರಿಗೆ ಮಾರಾಕತ್ತು ಟಾಟಾ ಪವರ್ ಕಂಪನಿಗೆ. ಅದಕ್ಕಾಗಿ ನಾವು ಆಕ್ಷೇಪಣೆ ವ್ಯಕ್ತಪಡಿಸಕತ್ತೀವಿ. ಆಕ್ಷೇಪಣೆ ಅಂದ್ರೆ ಏನು ಗೊತ್ತಾಗಲ್ಲ ನಿಮ್ಗೆ? ಅಂದರೆ ವಿರೋಧ. ನಮಗೆ ಇದರಿಂದ ನಮ್ಗೆ ಉಪಯೋಗ ಇಲ್ಲ, ನುಕ್ಸಾನ ಅದ. ನಮ್ಮ ಇದು ನೀವು ಟಾಟಾ ಪವರ್ ಕಂಪನಿ ಕೊಡಕತ್ತೀರಲ್ಲ, ನಮ್ಗೆ ಒಪ್ಪಿಗೆ ಇಲ್ಲ. ಇದು ಈ ಮೊದಲು ಹೆಂಗಿತ್ತು ವಿದ್ಯುತ್ ಅದೇ ರೀತಿ ಮುಂದುವರಿಬೇಕು. ಇದೇನಾದರೂ ನೀವು ಟಾಟಾ ಕಂಪನಿ ಕೊಟ್ಟರೆ ಅವರೆಲ್ಲ ಸ್ಮಾರ್ಟ್ ಮೀಟ್ರ್ ತಂದು ಕೂಡಿಸ್ಬಿಡ್ತಾರೆ ಪ್ರತಿ ಮನೆಗೆ. ಆಮೇಲೆ 10 HP ತನಕ ರೈತರಿಗೆ ಫ್ರೀ ಆದ ಕರೆಂಟ್. ಒಳಿ ಮೋಟ್ರ್ 10 HP ಇರ್ತಾವೆ, ಹೊಲ್ದಾಗ ಮೋಟ್ರು 5-7 HP ಇರ್ತಾವೆ. ಆ ಎಲ್ಲ ಮೋಟ್ರ್ಗಳಿಗೆ ಸ್ಮಾರ್ಟ್ ಮೀಟ್ರ್ ಕೂಡಿಸ್ಬಿಡ್ತಾರೆ. ಸ್ಮಾರ್ಟ್ ಮೀಟ್ರ್ ಕೂಡಿಸಿದ ಅಂತಂದರೆ ಯಾರು ನೀವು ಒಕ್ಕಲ್ತನ ಮಾಡೋಕ್ಕಾಗಲ್ಲ. ವ್ಯವಸಾಯ ಬಿಟ್ಟು ಎಲ್ಲ ಗೂಳೆ ಹೋಗ್ಬೇಕಾಗ್ತದೆ. ಎಲ್ಲಿಗೆ? ಬೆಂಗಳೂರು, ಬಾಂಬೆ, ಹೈದರಾಬಾದ್, ಪುನಃ ಹೋಗಿ ಹೆಂಡ್ರ ಮಕ್ಕಳು, ತಂದೆ ತಾಯಿ ಎಲ್ಲ ಕರ್ಕೊಂಡು ಹೋಗ್ಬೇಕಾಗ್ತದೆ. ಊರೆಲ್ಲ ಹಾಳಾಗಿ ಹೋಗ್ತದೆ. ಅವಾಗೆಲ್ಲ ಶ್ರೀಮಂತರು ಬಂದು ಭೂಮಿ ಖರೀದಿ ಮಾಡ್ತಾರೆ. ಆ ಥರ ಪರಿಸ್ಥಿತಿ ಆಗಬಾರ್ದು ಅಂತ ಹೇಳಿದ್ರೆ ನಾವು ವಿದ್ಯುತ್ತನ್ನು ಖಾಸಗೀಕರಣ ಮಾಡಿಕೊಡ್ಬಾರ್ದು. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆಕ್ಷೇಪಣೆ ಪತ್ರ ಯಾರಿಗಪ್ಪ ಅಂತ ಹೇಳಿದರೆ ಕಾರ್ಯದರ್ಶಿಗಳು, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ನಾವು ಈ ಆಕ್ಷೇಪಣಾ ಪತ್ರವನ್ನು ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ. ಅವರು ನಮ್ಮ ಆಕ್ಷೇಪಣಾ ಪತ್ರವನ್ನು ಸ್ವೀಕರಿಸಿ ನಮ್ಮ ಒಂದು ಆಕ್ಷೇಪಣಾ ಪತ್ರಕ್ಕೆ ಸ್ಪಂದಿಸಿ ನಮ್ಮಪ್ಪ ಕುಡ್ಕ ನಾವು ಸಾಲ ಮಾಡಿ ಜಮೀನಲ್ಲಿ ದುಡಿತಿದ್ದೀವಿ. ನಮಗಂದ್ರೆ ಆಗವಲ್ದು. ಇವಾಗಂದ್ರೆ ಮೀಟ್ರ್ ಮಾತ್ರ ಕುಂದಿರಿಸಿದ್ರೆ ನಾವು ಕೇಳಲ್ಲ. ಎಲ್ಲಿಗಂತ್ರಿ ಅಲ್ಲಿಗೆ ಬರ್ಲಾಕ ರೆಡಿವಿ. ನೋಡು, ಸಾಲ ಸೂಲ ಮಾಡಿ ಗೈಸಿಂದ ಮನೆ ಕಟ್ಟಿವಿ. ಈಗ ಅವ್ರು ಮನೆ ತಕ್ಕ ಬಂದು ಕುಂತಾರೆ. ನಾವು ಏನು ಮಾಡಮ್ಮ ಬಡವರು? ನೀವು ಮೀಟ್ರ್ ಕುಂದಿರಿಸಿದ್ರೆ ನಾವು ಕೇಳ್ತೀವ? ಕೇಳಕ್ಕೆ ಹೋಗಲ್ಲ ನಾವು. ನೀವು ಮಾತ್ರ ಬರೋಂಗಿಲ್ಲ. ಏನಾದಂದ್ರೆ ಅದು ಎಲ್ಲಿಗಂತೀರಿ ಅಲ್ಲಿಗೆ ಬರೋಕೆ ಸೈನ್ಯತಾಗಿ ನೋಡಿ. ನಾವು ರೀಚಾರ್ಜ್ ಮಾಡ್ಸಂದ್ರೆ ನಮ್ಗೆ ಆಗಲ್ಲ ನೋಡ್ರಿ. ನಾವು ಕಡೆ ಬಡವ್ರೀವಿ. ನಮ್ಗೆ ಮಾಡ್ಬೇಕು, ಉಣ್ಬೇಕು. ನಮ್ಮ ಮಕ್ಕಳು ಸಾಲಿ ಎಷ್ಟು ಓದಿದ್ರೆ ನೌಕರಿ ತಗೋಲ್ಲ. ಬಡವ್ರ ಮಕ್ಕಳನ್ನ ಇಲ್ಲಿ ಇರೋರ್ನ ಅಲ್ಲೇ ಕುಂದಿರ್ಸ್ತಾರೆ. ತಾವು ಗಡ್ಡಿಗೆ ಇರ್ತಾರೆ. ಆಯ್ತು, ಬಡತನ ತಿಪ್ಪಲ್ದಾಗ ನಾವು ಓದಿಸಿ ನಮ್ಮ ಮಕ್ಕಳು 10-15 ತನಕ ಓದಿಸ್ತೀವಿ. ದುಡ್ಲಾಕ ಕಳಿಸ್ತೀವಿ. ಯಾರನ್ನ ನೌಕರಿ ತೊಗೊಂಡಾರೇನ್ರಿ? ಯಾರನ್ನ ತೊಗೊಂಡಿಲ್ಲ. ಬಡವ್ರ ಮಕ್ಕಳು ಅವ್ರವರೇ ಸರಿ ಬೀಳ್ತಾರೆ, ಅವ್ರವರೇ ಮಾಡ್ಕೊಂಡು ಈಗ ಅದಕ್ಕೆ ಕುಂದಿರ್ಸ್ತೀವಿ, ಇದಕ್ಕೆ ಕುಂದಿರ್ಸ್ತೀವಿ ಅಂದ್ರೆ ನಮ್ಮ ಮೈಸತ್ ಆಗಲ್ಲ. ನಾವು ಬಿಡೋದಲ್ಲ. ಎಲ್ಲಿ ತನ ಬಾರ ಅಂದ್ರೆ ಅಲ್ಲಿ ತನ ಬಂದು ಹೋರಾಟ ಮಾಡ್ತೀವಿ. ಹಿಂದಗಡೆ ಓಟ್ ಹಾಕಿ ನಮ್ಗೆ ಸೀಟ್ಗೆ ಹೆಸ್ರು ಅಂತ ಬಂದ್ರೆ ಕಾಲು ತೊಗೊಂಡು ಬಲತ್ತೀವಿ. ಮೀಟ್ರ್ ಬೇಡ, ಏನು ಬೇಡ,
ಮೀಟರ್ ಬೇಡ ಏರ್ ಬೇಡ ನಮಗೆ ಮೊದಲು ಹೆಂಗದ ಅದೇ ಕಾನೂನು ಇರ್ಬೇಕು. ಇಲ್ಲಾಂದ್ರೆ ಮತ್ತೆ ಬೇರೆ ಮೀಟರ್ ಕೂಡಿಸ್ತೀನಿ ಅದು ಮಾಡ್ತಂದ್ರೆ ಬೇರೆ ಹೋರಾಟ ಮಾಡ್ತೀವಿ, ಬೆಂಗಳೂರು ತರ ಹೋರಾಟ ಮಾಡ್ತೀವಿ. ಅದು ಕುಂದ್ರಸಾಕ ನಮ್ಗೇನು ಕಾಸಿಲ್ಲ, ದುಡ್ಡಿಲ್ರಿ. ಮತ್ತು ಕುಂದ್ರಸ್ಲಾಕ ನಮ್ಗೆ ದುಡ್ಕಂದು ಉಣಾದ ಬಡವ್ರಿವ್ರಿ, ಮಕ್ಕಳೆಲ್ಲ ಸಾಲಿ ಓದೇವ್ರಿ, ಓದಿಗೆಸಿಂದ ಮನೇಲಿ ಕುಂತಾವ್ರಿ. ಚಾರ್ಜ್ ಮಾಡ್ಸಂದ್ರೆ ನಮ್ಗೆ ಆಗಲ್ಲ ನೋಡ್ರಿ. ನಾವು ಕಡು ಬಡವ್ರಿವಿ, ನಮ್ಗೆ ಮಾಡ್ಬೇಕು ಉಣ್ಬೇಕು. ನಮ್ಮ ಮಕ್ಕಳು ಸಾಲಿ ಅಷ್ಟು ಓದಿದ್ರೆ ನೌಕರಿ ತಗೋಲ್ಲ. ಬಡವ್ರ ಮಕ್ಕಳನ್ನ ಇಲ್ಲಿ ಇರೋರ್ನ ಅಲ್ಲೇ ಕುಂದರ್ಸ್ತಾರೆ, ತಾವು ಗಡ್ಡಿಗೆ ಇರ್ತಾರೆ. ಆಯ್ತು ಬಡತನ ತಿಪ್ಪಲ್ದಾಗ ನಾವು ಓದಿಸಿ ನಮ್ಮ ಮಕ್ಕಳು 10-15 ತನ ಓದಿಸ್ತೀವಿ, ಆಯ್ತು ದುಡ್ಲಾಕ ಕಳಿಸ್ತೀವಿ. ಯಾರು ನನ್ನ ನೌಕರಿ ತೊಗೊಂಡಾರೇನ್ರಿ? ಯಾರನ್ನ ತೊಗೊಂಡಿಲ್ಲ. ಬಡವ್ರ ಮಕ್ಕಳು ಅವ್ರವರೇ ಸರಿ ಬೀಳ್ತಾರೆ, ಅವ್ರವರೇ ಮಾಡ್ಕೊಂತಾರೆ. ಮಾಡ್ಕೊಂಡು ಈಗ ಅದಕ್ಕೆ ಕುಂದಿರ್ಸ್ತೀವಿ ಇದಕ್ಕೆ ಕುಂದಿರ್ಸ್ತೀವಿ ಅಂದ್ರೆ ನಮ್ಮ ಮೈಸತ್ ಆಗಲ್ಲ, ನಾವು ಬಿಡೋದಲ್ಲ. ಸಭೆಯ ಬಳಿಕ ನೂರಾರು ಗ್ರಾಮಸ್ಥರು ವಿದ್ಯುತ್ ಖಾಸಗೀಕರಣ ವಿರೋಧಿ ಆಕ್ಷೇಪಣಾ ಪತ್ರಗಳಿಗೆ ಸಹಿ ಹಾಕಿ ತಮ್ಮ ಅಭಿಪ್ರಾಯಗಳನ್ನು ದಾಖಲಿಸಿದರು. ಈ ಸಂದರ್ಭದಲ್ಲಿ ಅಂಬರೀಶ್ ಧಣಿ ಕೆಂಬಾವಿ, ಮರೆಪ್ಪ ಶಂಕರ್ ಬಂಡಿ, ಸುರೇಶ್ ತಳಿಗೇರಿ, ಭಾಗಣ್ಣ ತಳಿಗೇರಿ, ಮರೆಪ್ಪ ಕೋಟಿಗಲ್, ದೇವೇಂದ್ರಪ್ಪ ತಳಿಬಿಡಿ, ಚಂದಪ್ಪ ದೇವಪ್ಪ, ಭೀಮರಾಯ್ ಪೂಜಾರಿ, ಸಾಬಣ್ಣ ಹೆಳುವೂರ, ಕರಣ್, ಮಲ್ಲಮ್ಮ ಅಂಬಿಗೇರ, ಮಹಿಬೂಬಿ ಹುಲ್ಕಲ್, ಬಸಮ್ಮ ನೈಕಲ್, ಮಲ್ಲಮ್ಮ ಪತ್ಪೂರ್, ಸಲೀಮಾ, ಬಂಗಾರಮ್ಮ ಬಂಗಾರಿ, ಸಾಬಮ್ಮ, ಹನುಮಂತಿ ನಟೇಕಾರ್ ಸೇರಿ ಗ್ರಾಮಸ್ಥರು ಭಾಗವಹಿಸಿದ್ರು. ನೈಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.